ಪ್ರತಾಪ್ ಗೌರಿ ಹಾಗೂ ಶಂಕರನನ್ನು ಸೇರಿಸಲು ಪ್ರಯತ್ನಿಸುತ್ತಿರುವ ವಿಷಯ ತಿಳಿದ ಗೌರಿ ಮನೆ ಬಿಟ್ಟು ಹೊರಡುತ್ತಾಳೆ. ಶಾರ್ವರಿಯ ಸಹಾಯ ಪಡೆದು ಪ್ಯಾರಿಸ್ನಲ್ಲಿ ಕೆಲಸ ಗಿಟ್ಟಿಸಿ ಮತ್ತೊಮ್ಮೆ ಭಾರತಕ್ಕೆ ಹಿಂದಿರುಗಬಾರದು ಎಂದು ನಿರ್ಧರಿಸಿ ಪ್ಯಾರಿಸ್ಗೆ ಹೊರಡುತ್ತಾಳೆ. ಪ್ಯಾರಿಸ್ಗೆ ಬಂದು ಸೇರಿದ ಗೌರಿ ಅಲ್ಲಿ ಹೊಸ ಜೀವನವನ್ನು ಪ್ರಾರಂಭಿಸುತ್ತಾಳೆ. ಕೆಲಸ ಮಾಡುತ್ತಲೇ ಅಷ್ಟು ಚಿಕ್ಕ ಮಗುವನ್ನು ಸಂಭಾಳಿಸುತ್ತಾಳೆ. ದಿನಪೂರ್ತಿ ಕೆಲಸ ಮಾಡಿಕೊಂಡು ಮಗುವನ್ನು ನೋಡಿಕೊಳ್ಳುವುದರಲ್ಲಿ ಅವಳ ದಿನ ಕಳೆದು ಬಿಡುತ್ತಿತ್ತು. ಮಗನ ಲಾಲನೆ ಪಾಲನೆಯಲ್ಲಿ ಎಲ್ಲ ಮರೆತು ಖುಷಿಯಾಗಿದ್ದಳು ಗೌರಿ. ತನ್ನ ಮಗನಿಗೆ ತಮ್ಮ ಇಬ್ಬರ ಪ್ರೀತಿಯ ಪ್ರತೀಕವಾಗಿ ಗಣೇಶ ಎಂಬ ಹೆಸರನ್ನಿಟ್ಟಿದ್ದಳು. ಆದರೆ ಎಲ್ಲರೂ ಅವನನ್ನು ಕರೆಯುತ್ತಿದ್ದುದು ಗಣಿ ಎಂದೇ. ಅವಳು ಕೆಲಸಕ್ಕೆ ಸೇರಿದ 6 ತಿಂಗಳಿನಲ್ಲಿಯೇ ಅವಳ ಕೆಲಸದ ವೈಖರಿ ನೋಡಿ ಅವಳನ್ನು HR ಹೆಡ್ ಆಗಿ ಪ್ರಮೋಟ್ ಮಾಡಲಾಯಿತು. ಹೀಗೆ ದಿನಗಳು ಹುರುಳುತ್ತಿದ್ದವು. ಅದಾಗಲೇ ಗಣಿಗೆ 5 ವರ್ಷವಾಗುತ್ತಾ ಬಂದಿತ್ತು. ಅದೊಂದು ದಿನ ಯಾವುದೋ ಬಿಸಿನೆಸ್ ಕಾನ್ಫರೆನ್ಸ್ಗೆಂದು ಹೋಗಿದ್ದಾಗ ಅಚಾನಕ್ಕಾಗಿ ಪ್ರತಾಪ್ ಸಿಕ್ಕಿಬಿಟ್ಟಿದ್ದ. ಮೊದಲು ಅವನ ಮೇಲೆ ಕೋಪಗೊಂಡು ಮಾತನಾಡಿಸದೆ ಹೋದರೂ ಅವನೇ ಅವಳಲ್ಲಿ ಕ್ಷಮೆ ಕೇಳಿ ಅವಳನ್ನು ಕನ್ವಿನ್ಸ್ ಮಾಡಿದ. ಮತ್ತೆ ಅವರಿಬ್ಬರ ಸ್ನೇಹ ಬರುವ ಶುರುವಾಗಿತ್ತು. ಪ್ರತಾಪ್ ಕೂಡ ಅಪ್ಪಿ ತಪ್ಪಿಯೂ ಶಂಕರ ವಿಷಯವನ್ನು ಗೌರಿ ಮುಂದೆ ಮಾತನಾಡಲಿಲ್ಲ. ಅದು ಅಲ್ಲದೆ ಈಗ ಶಂಕರ ಎಲ್ಲಿರುವನೆಂಬ ಮಾಹಿತಿಯೂ ಅವನಿಗಿರಲಿಲ್ಲ. ಅವನೆಷ್ಟೇ ಕರೆದರೂ ಗೌರಿ ಭಾರತಕ್ಕೆ ಬರಲು ಒಪ್ಪದಿದ್ದಾಗ ಬೇರೆ ದಾರಿ ಕಾಣದೆ ಅವನೇ ಅವನ ಕಂಪನಿಯ ಒಂದು ಬ್ರಾಂಚನ್ನು ಪ್ಯಾರಿಸ್ನಲ್ಲಿ ಶುರು ಮಾಡಿದ. ಜೊತೆಗೆ ಪ್ಯಾರಿಸ್ನಲ್ಲಿಯೇ ನೆಲೆಸಿದ. ಅದಾಗಲೇ ಪ್ರತಾಪ್ ಹಾಗೂ ಪೂರ್ಣ ಚಾರ್ವಿ ಎಂಬ 1 ವರ್ಷದ ಹೆಣ್ಣು ಮಗಳಿದ್ದಳು. ಪ್ಯಾರಿಸ್ಗೆ ಬಂದ ಮೇಲೆ ಗಣಿ ಹಾಗೂ ಚಾರ್ವಿ ಉತ್ತಮ ಸ್ನೇಹಿತರಾದರು. ಗಣಿಯಂತೂ ಯಾವಾಗಲೂ ಚಾರ್ವಿಯನ್ನು ಆಡಿಸುವುದರಲ್ಲೇ ಕಾಲ ಕಳೆಯುತ್ತಿದ್ದ. ಗಣಿ ಬೆಳೆಯುತ್ತಾ ಅವನಿಗೂ ಅಪ್ಪನ ಕುರಿತಾದ ಪ್ರಶ್ನೆಗಳು ಏಳಲು ಶುರುವಾಗಿದ್ದವು. ಪ್ರತಾಪ್ ಹಾಗೂ ಚಾರ್ವಿಯನ್ನು ಕಂಡಾಗಲೆಲ್ಲ ನನಗೂ ಅಪ್ಪ ಬೇಕೆನಿಸುತ್ತಿತ್ತು ಅವನಿಗೆ. ಗಣಿ ಪದೇ ಪದೇ ಅಪ್ಪನ ಕುರಿತು ಪ್ರಶ್ನೆ ಮಾಡತೊಡಗಿದಾಗ ಬೇರೆ ದಾರಿ ಕಾಣದೆ ಅಪ್ಪ ಬೇರೆ ದೇಶದಲ್ಲಿ ನಮಗಾಗಿ ಕೆಲಸ ಮಾಡುತ್ತಿದ್ದಾರೆ, ಅವರ ಕೆಲಸ ಮುಗಿದ ಕೂಡಲೇ ಬಂದು ಬಿಡುತ್ತಾರೆ ಎಂದು ಹೇಳಿದಳು. ಆದರೆ ಗಣಿ ಅವನ ಅಪ್ಪನೊಂದಿಗೆ ಮಾತನಾಡಬೇಕು ಎಂದು ಹಠ ಹಿಡಿದಾಗ ಬೇರೆ ದಾರಿ ಕಾಣದೆ ಪ್ರತಾಪ್ ಮೂಲಕ ಕಾಲ್ ಮಾಡಿಸಿ ಅವನ ಅಪ್ಪನ ಕಾಲ್ ಎಂದು ನಂಬಿಸಿದ್ದಳು. ಪ್ರತಾಪ್ ಮತ್ತೆ ಅವಳನ್ನು ಕನ್ವಿನ್ಸ್ ಮಾಡಲು ಪ್ರಯತ್ನಿಸಿದ್ದ. ಈ ಬಾರಿ ಗಣಿಯ ಭವಿಷ್ಯವನ್ನೇ ಮುಂದಿಟ್ಟುಕೊಂಡು ಅವಳನ್ನು ಕನ್ವಿನ್ಸ್ ಮಾಡುವಲ್ಲಿ ಯಶಸ್ವಿಯಾಗಿದ್ದ. ಆದರೆ ಗೌರಿಯ ಮನದಲ್ಲಿ ಇನ್ನೂ ಸಾಕಷ್ಟು ಗೊಂದಲಗಳು ಪ್ರಶ್ನೆಗಳು ಇದ್ದವು. ಅಕಸ್ಮಾತ್ ಅನಸೂಯಮ್ಮನ ಬಲವಂತಕ್ಕೆ ಶಂಕರ ಏನಾದರೂ ಮದುವೆಯಾಗಿದ್ದರೆ ಎಂದು ಬುದ್ಧಿ ಹೇಳುತ್ತಿದ್ದರೆ ನನ್ನ ಜಾಗವನ್ನು ತುಂಬಲು ಶಂಕರ ಯಾರಿಗೂ ಅನುವು ಮಾಡಿಕೊಟ್ಟಿರುವುದಿಲ್ಲ ಎಂದು ಅವಳ ಮನಸ್ಸು ಹೇಳುತ್ತಿತ್ತು. ತನ್ನೆಲ್ಲ ಗೊಂದಲಗಳನ್ನು ಪ್ರತಾಪ್ ಬಳಿ ಹೇಳಿಕೊಂಡಾಗ ಡೋಂಟ್ ವರಿ ಗೌರಿ, ಶಂಕರ ಖಂಡಿತ ಹಾಗೆ ಮಾಡಿರುವುದಿಲ್ಲ. ಏಕೆಂದರೆ ಅವನು ಹುಷಾರಾದ ಕೆಲವೇ ದಿನಗಳಲ್ಲಿ ಅನು ಆಂಟಿಗೂ ಅವರು ಮಾಡಿದ ತಪ್ಪು ಅರ್ಥವಾಯಿತಂತೆ. ಹಾಗಾಗಿ ಗೌರಿಯನ್ನೇ ಹುಡುಕಿ ಈ ಮನೆಯ ಸೊಸೆಯನ್ನಾಗಿ ಮಾಡಿಕೊಳ್ಳಬೇಕು ಅಂತ ಖುದ್ದು ಅನು ಆಂಟಿಯೇ ಹೇಳಿದರಂತೆ. ಅದು ತಿಳಿದ ಮೇಲೆಯೇ ನಾನು ನಿನ್ನನ್ನು ಮತ್ತು ಶಂಕರನನ್ನು ಒಂದು ಮಾಡಲು ಪ್ರಯತ್ನಿಸಿದ್ದು. ಆದರೆ ನೀನು ಮನೆ ಬಿಟ್ಟು ಬಂದು ಎಲ್ಲವೂ ಹಾಳಾಯಿತು. ಈಗ ಶಂಕರ ಮೈಸೂರಿನಲ್ಲಿ ಇಲ್ಲ. 4 ವರ್ಷದ ಹಿಂದೆಯೇ ತನ್ನ ಕಂಪನಿಯನ್ನು ಪೃಥ್ವಿ ಹಾಗೂ ಕಾರ್ತಿಗೆ ಒಪ್ಪಿಸಿ ಊರು ಬಿಟ್ಟು ಹೋದ ಎಂಬುದು ತಿಳಿಯಿತು. ಆದರೆ ನೀನೇ ಇಲ್ಲದಿರುವಾಗ ಅದರ ಬಗ್ಗೆ ತಿಳಿದುಕೊಂಡು ನಾನೇನು ಮಾಡಲಿ ಎಂದು ನಾನು ಶಂಕರ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನ ಪಡಲೇ ಇಲ್ಲ. ಬಹುಶಃ ನಾವೀಗ ಮೈಸೂರಿಗೆ ಹೋದರೆ ಪೃಥ್ವಿ ಹಾಗೂ ಕಾರ್ತಿ ಸಿಗಬಹುದು. ಅವರು ಸಿಕ್ಕರೆ ಶಂಕರ ಎಲ್ಲಿದ್ದಾನೆಂದು ಖಂಡಿತ ತಿಳಿಯುತ್ತದೆ ಎಂದಿದ್ದ. ಶಂಕರನಿಗೆ ಸಿಗದಿದ್ದರೂ ತಾನು ಭಾರತಕ್ಕೆ ಮರಳಬೇಕೆಂದು ಗೌರಿ ತೀರ್ಮಾನಿಸಿದ್ದಳು. ಇಲ್ಲಿಯ ವಾತಾವರಣದಲ್ಲಿ ವಿದೇಶಿ ಸಂಸ್ಕೃತಿಯಲ್ಲಿ ತನ್ನ ಮಗ ಬೆಳೆಯುವುದು ಅವಳಿಗೆ ಇಷ್ಟವಿರಲಿಲ್ಲ. ಹಾಗಾಗಿ ಭಾರತಕ್ಕೆ ಮರಳುವ ತೀರ್ಮಾನ ಮಾಡಿದ್ದಳು. ಅಂದು ಯಾವುದೋ ಆವೇಶದಲ್ಲಿ ಭಾರತವನ್ನು ಬಿಟ್ಟು ಬಂದಿದ್ದಳು. ಆದರೆ ಇಂದು ಅದೇ ಭಾರತದ ಮಣ್ಣು ಅವಳನ್ನು ಕರೆಯುತ್ತಿತ್ತು. ಕೊನೆಗೂ ಗೌರಿ ಹಾಗೂ ಗಣಿ ಇಬ್ಬರು ಮೈಸೂರಿಗೆ ಬಂದರು. ಪ್ರತಾಪ್ ತಾನೇ ಪ್ಯಾರಿಸ್ನಲ್ಲಿ ತನ್ನ ಬ್ರಾಂಚ್ ಓಪನ್ ಮಾಡಿದ್ದರಿಂದ ಅದು ಒಂದು ಹಂತ ತಲುಪುವವರೆಗೂ ಅಲ್ಲೇ ನೆಲೆಸಲು ನಿರ್ಧರಿಸಿದ. ಅವಳು ಉಳಿದಿದ್ದು ಪ್ರತಾಪ್ ಮನೆಯಲ್ಲಿಯೇ. ವಸಂತ ಹಾಗೂ ಸಾವಿತ್ರಿ ಅವರಂತೂ ಗೌರಿಯನ್ನು ಕಂಡು ಬಹಳ ಸಂತಸಪಟ್ಟಿದ್ದರು. ಗೌರಿಗೂ ಅಷ್ಟೇ. ಎಷ್ಟೋ ವರ್ಷಗಳ ಬಳಿಕ ತನ್ನವರನ್ನು ಸೇರಿದ್ದು ಖುಷಿ ತಂದಿತ್ತು. ಪ್ರತಾಪ್ ಹೇಳಿದಂತೆ ಶಂಕರ ಕಂಪನಿಗೆ ಹೋಗಿ ವಿಚಾರಿಸಿದಳು ಗೌರಿ. ಆದರೆ ಅವಳಿಗೆ ಬಂದ ಮಾಹಿತಿ ಪ್ರಕಾರ ಪೃಥ್ವಿ ಹಾಗೂ ಕಾರ್ತಿ ಇಬ್ಬರು ಈ ಕಂಪನಿಯಿಂದ ಹೋಗಿ 2 ವರ್ಷ ಕಳೆದಿತ್ತು. ಈಗ ಅವರು ಎಲ್ಲಿದ್ದಾರೆ ಎಂಬ ವಿಷಯ ಯಾರಿಗೂ ತಿಳಿದಿರಲಿಲ್ಲ. ಅದೂ ಅಲ್ಲದೆ ಶಂಕರನ ಕಂಪನಿಯನ್ನು ಈಗ GS ಗ್ರೂಪ್ಸ್ನವರು ಪರ್ಚೇಸ್ ಮಾಡಿದ್ದಾರೆ ಎಂಬುದು ತಿಳಿಯಿತು. ಆದರೆ ಅದು ಶಂಕರ ಕಂಪನಿ ಅವಳಿಗೆ ತಿಳಿದಿರಲಿಲ್ಲ. ಏಕೆಂದರೆ ಪ್ರಪಂಚದ ಕಣ್ಣಿಗೆ ಅದರ ಅಧಿಪತಿ ವೇದಾಂತ ಆಗಿದ್ದ.
ಪ್ರತಿ ಬಾರಿ GS ಗ್ರೂಪ್ಸ್ನ ಪರವಾಗಿ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದುದು ವೇದಾಂತ್ನೇ. ಏಕೆಂದರೆ ಶಂಕರನಿಗೆ ಇದರಲ್ಲಿ ಯಾವ ಆಸಕ್ತಿಯೂ ಇರಲಿಲ್ಲ. ಅವನಿಗೆ ತನ್ನ ನೋವನ್ನು ಮರೆಯಲು ಕೆಲಸದ ಅವಶ್ಯಕತೆ ಇತ್ತು. ಹಾಗಾಗಿಯೇ ಈ ಕಂಪನಿಯನ್ನು ಕಟ್ಟಿ ಬೆಳೆಸಿದ. GS ಗ್ರೂಪ್ಸ್ನ ಚೇರ್ಮನ್ ಎಂಬ ಹೆಸರಿನಿಂದಲೇ ಪ್ರತ್ಯೇಕನಾಗಿದ್ದನೇ ಹೊರತು ಅವನ ಪೂರ್ತಿ ಹೆಸರು ಕೂಡ ಯಾರಿಗೂ ತಿಳಿದಿರಲಿಲ್ಲ. ಜೊತೆಗೆ ಅವನು ಯಾವ ಮೀಡಿಯಾದ ಮುಂದೆಯೂ ಇದುವರೆಗೂ ಕಾಣಿಸಿಕೊಂಡಿರಲಿಲ್ಲ. ಗೌರಿಗೂ GS ಗ್ರೂಪ್ನಲ್ಲಿ ಕೆಲಸ ಮಾಡಬೇಕೆಂಬ ಆಸೆ ಇತ್ತು. ಹಾಗಾಗಿ ಮೈಸೂರಿನ ಬ್ರಾಂಚ್ನಲ್ಲಿ ಕೆಲಸ ಗಿಟ್ಟಿಸಿಕೊಂಡಳು. ಇಲ್ಲೇ ಇದ್ದರೆ ಇಂದಲ್ಲ ನಾಳೆ ಶಂಕರ ಇಲ್ಲಿಗೆ ಬರಬಹುದು, ತನಗೆ ಸಿಗಬಹುದು ಎಂದೇ ದಿನಗಳನ್ನು ದೂಡುತ್ತಿದ್ದಳು. ಅವಳ ಕಾರ್ಯ ವೈಖರಿಗೆ ಮೈನ್ ಬ್ರಾಂಚ್ನಿಂದಲೂ ಅವಳಿಗೆ ಪ್ರಶಂಸೆ ಸಿಕ್ಕಿತು. ಈಗ 2 ವರ್ಷಗಳ ಕೆಳಗೆ ಬೆಂಗಳೂರಿನ ಬ್ರಾಂಚ್ ಶುರುವಾದಾಗ ಗೌರಿ ಬೆಂಗಳೂರಿನ ಬ್ರಾಂಚ್ಗೆ ಶಿಫ್ಟ್ ಆಗಬೇಕೆಂದು, ಜೊತೆಗೆ ಅದು ಒಂದು ಹಂತಕ್ಕೆ ಬರುವವರೆಗೂ 1-2 ವರ್ಷವಾದರೂ ಅಲ್ಲೇ ಇರಬೇಕೆಂದು ಆದೇಶ ಬಂದಿತ್ತು. ಮೈಸೂರು ಬಿಟ್ಟು ಹೋಗುವ ಮನಸ್ಸಿಲ್ಲದಿದ್ದರೂ ಕಂಪನಿ ತನ್ನ ಮೇಲೆ ಅಷ್ಟು ನಂಬಿಕೆ ಇಟ್ಟಿರುವಾಗ ಅದನ್ನು ನಿರಾಕರಿಸಲು ಸಾಧ್ಯವಾಗದೆ ಬೆಂಗಳೂರಿಗೆ ಹೊರಟಳು. ಈ ಆದೇಶವನ್ನು ಹೊರಡಿಸಿದ್ದು ಶಂಕರ ಆದರೂ ಅದು ಗೌರಿ ಎಂಬ ವಿಷಯ ಅವನಿಗೆ ತಿಳಿದಿರಲಿಲ್ಲ. ವೇದಾಂತ್ ಈ ವಿಷಯದ ಬಗ್ಗೆ ವಿವರಿಸುವಾಗ ಅವಳನ್ನು ಮೈಸೂರು ಬ್ರಾಂಚ್ನ HR ಹೆಡ್ ಎಂದಷ್ಟೇ ಹೇಳಿದ್ದ. ಶಂಕರ ಕೂಡ ಅವಳ ಹೆಸರನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಲಿಲ್ಲ. ಹಾಗಾಗಿ ಅದು ಗೌರಿ ಎಂಬುದು ಅವನಿಗೆ ಗೊತ್ತಾಗಲೇ ಇಲ್ಲ. ಗೌರಿ ಬೆಂಗಳೂರಿಗೆ ಹೊರಡುವ ಮುನ್ನ ತನ್ನ ಕೊಲೀಗ್ ಗೀತಾಳ ಬಳಿ ತಾನು ಶಂಕರನನ್ನು ಹುಡುಕುತ್ತಿರುವ ಬಗ್ಗೆ ಹೇಳಿಕೊಂಡಿದ್ದಳು. ಅದಕ್ಕವಳು ಅಷ್ಟೇ ತಾನೆ, ಅವರ ಫೋಟೋ ಹಾಗೂ ಡೀಟೇಲ್ಸ್ ಕೊಟ್ಟು ಹೋಗು, ನಮ್ಮ ಅಣ್ಣ ಅಸಿಸ್ಟೆಂಟ್ ಕಮಿಷನರ್, ಅವನ ಬಳಿ ಹೇಳಿ ಹುಡುಕಿಸಲು ಪ್ರಯತ್ನಿಸುತ್ತೇನೆ ಎಂದಿದ್ದಳು. ಅವಳು ಹೇಳಿದಂತೆ ಶಂಕರನ ಫೋಟೋ ಹಾಗೂ ಡೀಟೇಲ್ಸನ್ನು ಅವಳಿಗೆ ಕೊಟ್ಟು ಬೆಂಗಳೂರಿಗೆ ಹೊರಟಳು ಗೌರಿ. ಅವಳು ಬೆಂಗಳೂರಿಗೆ ಬಂದು ಅದಾಗಲೇ 1 ವರ್ಷ ಕಳೆದಿತ್ತು. ಶಂಕರ ಬಗ್ಗೆ ಒಂದು ಸಣ್ಣ ಸುಳಿವು ಸಹ ಸಿಕ್ಕಿರಲಿಲ್ಲ. ಆದರೂ ಇಂದೆಲ್ಲ ನಾಳೆ ಶಂಕರ ಸಿಗುತ್ತಾನೆಂಬ ಭರವಸೆಯಲ್ಲಿಯೇ ಬದುಕಿದ್ದಳು. ಆದರೆ ಗಣಿ ಅಳುವ ಶಬ್ದ ಕೇಳಿ ತನ್ನ ನೆನಪಿನಂಗಳದಿಂದ ಹೊರ ಬಂದಿದ್ದಳು ಗೌರಿ. ತಿರುಗಿ ನೋಡಿದರೆ ಗಣಿ ಅಳುತ್ತಾ ನಿಂತಿದ್ದ. ಇವಳನ್ನು ನೋಡಿದ ತಕ್ಷಣ ಓಡಿ ಬಂದು ಅಪ್ಪಿಕೊಂಡಿದ್ದ. ಆಗಲೇ ಗೌರಿಗೆ ಅರ್ಥವಾಯಿತು, ನಿದ್ದೆಗಣ್ಣಿನಲ್ಲಿ ಎದ್ದು ತನ್ನನ್ನು ಕಾಣದೆ ಅಳುತ್ತಾ ಹುಡುಕಿಕೊಂಡು ಬಂದಿದ್ದಾನೆಂದು. ಅವನನ್ನು ಎತ್ತಿಕೊಂಡವಳು ಸಮಾಧಾನ ಮಾಡಿ ರೂಮ್ಗೆ ತಂದು ಮಲಗಿಸಿದಳು. ಅವಳಿಗೆ ವಿಪರೀತ ತಲೆ ಸಿಡಿಯುತ್ತಿದ್ದರಿಂದ ಮಾತ್ರೆ ತೆಗೆದುಕೊಂಡು ಅವನ ಪಕ್ಕವೇ ಮಲಗಿದಳು. ನಿದ್ದೆ ಅವಳಿಂದ ದೂರ ಸರಿದಿದ್ದರೂ ಮಾತ್ರೆ ಪ್ರಭಾವದಿಂದ ನಿದ್ದೆಗೆ ಜಾರಿದಳು. ರಾತ್ರಿ ಮಲಗಿದ್ದು ಲೇಟಾಗಿದ್ದರಿಂದ ಮರುದಿನ ತುಂಬ ತಡವಾಗಿ ಎದ್ದಿದ್ದಳು. ಅಂದು ಭಾನುವಾರವಾದ್ದರಿಂದ ಹೆಚ್ಚಿನ ಅವಸರವೇನೂ ಇರಲಿಲ್ಲ. ಅಂದು ದಿನ ಪೂರ್ತಿ ಮಗನೊಂದಿಗೆ ಕಾಲ ಕಳೆದಿದ್ದಳು. ಸಂಜೆ ಗಣಿ ತನ್ನ ಸ್ನೇಹಿತರೊಂದಿಗೆ ಆಟವಾಡಲು ಹೊರಗೆ ಹೋಗಿದ್ದ. ಸಂಜೆ ಕಾಫಿ ಕುಡಿಯುತ್ತಾ ಯಾವುದೋ ಬುಕ್ಸ್ ಓದುತ್ತಿದ್ದಳು ಗೌರಿ. ಕಾಲಿಂಗ್ ಬೆಲ್ನ ಶಬ್ದವಾಗಿ ಗಣಿ ಇಷ್ಟು ಬೇಗ ಬಂದು ಬಿಟ್ನಾ ಎಂದುಕೊಂಡು ಬಾಗಿಲು ತೆರೆದವಳು ದಂಗಾಗಿ ನಿಂತು ಬಿಟ್ಟಳು. ಏಕೆಂದರೆ ಶಂಕರ ಅವಳನ್ನು ಹುಡುಕಿಕೊಂಡು ಮನೆಗೆ ಬಂದಿದ್ದ. ಅವಳನ್ನು ಕಂಡವನು ಮನೆಗೆ ಬಂದವರನ್ನು ಒಳಗೆ ಕರೆಯುವುದಿಲ್ಲವ ಎಂದು ಕೇಳಿದವನ ಕಂಡು ತಬ್ಬಿಬ್ಬಾಗಿ ಒಳಗೆ ಬನ್ನಿ ಎಂದು ಕರೆದಿದ್ದಳು. ಅವನು ಇಲ್ಲಿಯವರೆಗೂ ಹುಡುಕಿಕೊಂಡು ಬರಬಹುದೆಂದು ಅವಳು ಊಹಿಸಿರಲಿಲ್ಲ. ನಾಳೆ ಆಫೀಸ್ಗೆ ಹೋದಾಗ ಹೇಗೋ ಮ್ಯಾನೇಜ್ ಮಾಡಿದರಾಯಿತು ಎಂದುಕೊಂಡಿದ್ದಳು. ಒಮ್ಮೆ ಮನೆಯನ್ನೆಲ್ಲ ನೋಡಿದವನು ನೈಸ್ ಹೌಸ್ ಎಂದಿದ್ದ. ಡಬಲ್ ಬೆಡ್ರೂಮ್ ಇರುವಂತಹ ಒಂದು ಚಿಕ್ಕ ಡೂಪ್ಲೆಕ್ಸ್ ಮನೆಯದು. ಚಿಕ್ಕದಾಗಿದ್ದರೂ ತುಂಬ ಸುಂದರವಾಗಿತ್ತು. ಅವನಿಗೆ ಕುಳಿತುಕೊಳ್ಳಲು ಹೇಳಿದವಳು, ಏನು ತೆಗೆದುಕೊಳ್ಳುತ್ತೀರಾ, ಕಾಫಿ, ಟೀ ಆರ್? ಇನ್ನೂ ಅಷ್ಟರಲ್ಲಿ ನನಗೆ ನೀನು ಬೇಕು ಗೌರಿ ಎಂದಿದ್ದನವ. ಆ ಮಾತಿಗೆ ಕ್ಷಣ ತಬ್ಬಿಬ್ಬಾಗಿ ಬಿಟ್ಟಿದ್ದಳು. ಏನು ಮಾತನಾಡಲಾಗದೆ ಅವನಿಗೆ ಬೆನ್ನು ಮಾಡಿ ನಿಂತವಳ ಸನಿಹ ಬಂದವನು ಹಿಂದೆಯಿಂದ ತಬ್ಬಿಕೊಂಡು ಬಿಟ್ಟಿದ್ದ. ಅವನ ಆ ನಡಿಗೆ ಕಂಪಿಸಿ ಬಿಟ್ಟವಳು ಕ್ಷಣಕಾಲ ಆ ಸ್ಪರ್ಶಕ್ಕೆ ಮೈಮರೆತರು ತಕ್ಷಣವೇ ಎಚ್ಚೆತ್ತುಕೊಂಡು ಅವನಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದಳು. ಆದರೆ ಅವನ ಹಿಡಿತ ಮತ್ತಷ್ಟು ಬಲವಾಯಿತು. ಶಂಕರ, ಪ್ಲೀಸ್ ನನ್ನನ್ನು ಬಿಡು, ತುಂಬ ಹಿಂಸೆ ಆಗುತ್ತಿದೆ ನನಗೆ ಎಂದು ದೈನ್ಯವಾಗಿ ಹೇಳಿಕೊಂಡಾಗ ಅವಳ ಸ್ಥಿತಿ ಕಂಡು ಕೈಬಿಟ್ಟಿದ್ದ. ಕೊಂಚ ಸಾವರಿಸಿಕೊಂಡ ಗೌರಿ, ನೀವು ನಿಮ್ಮ ಲಿಮಿಟ್ ಕ್ರಾಸ್ ಮಾಡ್ತಿದ್ದೀರಾ ಮಿಸ್ಟರ್ ಶಂಕರ ಎಂದು ಆಕ್ಷೇಪಿಸಿದಳು ಅವನನ್ನು. ಅದಕ್ಕವನು ಅವಳ ಕೈ ಹಿಡಿದು ತನ್ನ ಕಡೆ ಎಳೆದುಕೊಂಡು, ನನ್ನ ಹೆಂಡತಿಯನ್ನು ತಬ್ಬಿಕೊಳ್ಳಲು ರೈಟ್ಸ್ ನನಗಿದೆ ಗೌರಿ. ಅದು ಅಲ್ಲದೆ ನೀನು ನನ್ನನ್ನು ಒಪ್ಪಿಕೊಂಡ ದಿನವೇ ನೀನು ನನಗೆ ಆ ರೈಟ್ಸನ್ನು ಕೊಟ್ಟಿದ್ದೀಯ. ಮರೆತಿದ್ದರೆ ಒಮ್ಮೆ ನೆನಪಿಸಿಕೊ ಎಂದು ಮೆಲ್ಲನೆ ಕಿವಿಯಲ್ಲುಸಿರಿದ. ತುಂಟ ನಗೆಯೊಂದನ್ನು ಬೀರಿ ಅವನ ಸನಿಹಕ್ಕೆ ಆ ಬಿಸಿ ಉಸಿರಿಗೆ ಸೋತು ಬಿಟ್ಟಿದ್ದಳವಳು. ಆದರೂ ಕೊಂಚ ಸಾವರಿಸಿಕೊಂಡು ಅವನ ಕೈಯಿಂದ ತನ್ನ ಕೈ ಬಿಡಿಸಿಕೊಂಡವಳು, ನಿಮಗೇಕೆ ನನ್ನ ಪರಿಸ್ಥಿತಿ ಅರ್ಥವಾಗುತ್ತಿಲ್ಲ, ನನಗಾಗಲೇ ಮದುವೆಯಾಗಿದೆ ಎಂದವಳಿಗೆ. ಅದು ನನಗೂ ಗೊತ್ತು, ಯಾಕೆಂದರೆ ನಿನ್ನನ್ನು ಮದುವೆಯಾಗಿದ್ದು ನಾನೇ ತಾನೇ ಎಂದಿದ್ದನವ. ಅವನ ಮಾತಿಗೆ ಸುಮ್ಮನೆ ನಿಂತು ಬಿಟ್ಟಳವಳು.
ಅದನ್ನು ಕಂಡವನು ಯಾಕೆ ಗೌರಿ ಸುಮ್ಮನಾಗಿ ಬಿಟ್ಟೆ? ನಾನು ಹೇಳಿದ್ದು ಸತ್ಯ ತಾನೆ? ಅದಕ್ಕೆ ಸಾಕ್ಷಿ ಈ ತಾಳಿ ಎಂದು ಅವಳ ಕುತ್ತಿಗೆಯಲ್ಲಿದ್ದ ತಾಳಿಯನ್ನು ಹಿಡಿದು ತೋರಿಸಿದ. ಅವನಿಂದ ಕೊಂಚೆಯಿಂದ ಸರಿದವಳು, ಅದು ನಿಮ್ಮ ಭ್ರಮೆ ಅಷ್ಟೆ. ನೀವು ಕಟ್ಟಿದ ತಾಳಿಯನ್ನು ಅಂದೇ ನಿಮಗೆ ಹಿಂತಿರುಗಿಸಿದ್ದೇನೆ. ನನಗೆ ಮತ್ತೊಂದು ಮದುವೆಯಾಗಿ ಒಬ್ಬ ಮಗ ಕೂಡ ಇದ್ದಾನೆ ಎಂದವಳಿಗೆ. ಅದೆಲ್ಲ ಸುಳ್ಳು ಅಂತ ನನಗೆ ಗೊತ್ತು ಗೌರಿ. ಯಾವುದು ಒಂದು ಡೂಪ್ಲಿಕೇಟ್ ತಾಳಿಯನ್ನು ನನಗೆ ಕೊಟ್ಟ ಮಾತ್ರಕ್ಕೆ ನಾನದನ್ನು ನಂಬುತ್ತೇನೆ ಎಂದುಕೊಂಡಿದ್ದೀಯಾ? ಖಂಡಿತ ಇಲ್ಲ. ಅಷ್ಟಕ್ಕೂ ನಾನು ನಿನಗೆ ಕಟ್ಟಿರುವ ತಾಳಿ ಸಾಮಾನ್ಯದಲ್ಲ, ಸಾಕ್ಷಾತ್ ಆ ದೇವಿಯ ವರಪ್ರಸಾದ. ಆ ತಾಳಿಗೂ ಒಂದು ವಿಶೇಷತೆ ಇದೆ, ಅದನ್ನು ನೀನೇ ನೋಡು ಎಂದು ಅವಳ ತಾಳಿ ಬೊಟ್ಟಿನ ಹಿಂದೆ ಇದ್ದ ಶಂಖಚಕ್ರದ ಗುರುತನ್ನು ಅವಳಿಗೆ ತೋರಿಸಿದ. ಹೌದು, ಆ ತಾಳಿಯ ಹಿಂದೆ ಶಂಖ ಚಕ್ರದ ಗುರುತಿತ್ತು. ಈ ವಿಷಯ ಅವನಿಗೂ ತಿಳಿದಿದ್ದು ಇತ್ತೀಚೆಗೆ, ಅದು ಕೂಡ ಭಾಗ್ಯಳ ಮೂಲಕ. ಅದನ್ನು ನೋಡಿದವಳು ಏನು ಮಾತನಾಡಬೇಕೆಂದೇ ತೋಚದೆ ಒದ್ದಾಡತೊಡಗಿದಳು. ಅವಳ ಸ್ಥಿತಿಯನ್ನು ಕಂಡ ಶಂಕರ, ನನಗೆ ಗೊತ್ತು ಗೌರಿ, ನೀನೀಗಲೂ ನನ್ನನ್ನು ಪ್ರೀತಿಸುತ್ತಿರುವೆ. ಅದಕ್ಕೆ ಸಾಕ್ಷಿ ನಿನ್ನ ಕುತ್ತಿಗೆಯಲ್ಲಿರುವ ತಾಳಿ ಹಾಗೂ ನೀನು ಕಾಪಾಡಿಕೊಂಡಿರುವ ನಮ್ಮ ಮಗ. ಜೊತೆಗೆ ನಿನ್ನ ಗಂಡನ ಹೆಸರಿನ ಜಾಗದಲ್ಲಿ ನೀನು ತುಂಬಿರುವ ಶಂಭು ಶಂಕರ ಎಂಬ ನನ್ನ ಹೆಸರು. ಆದರೆ ಇಷ್ಟೆಲ್ಲ ಪ್ರೀತಿ ಇದ್ದರೂ, ನಾನಾಗಿ ನಿನ್ನ ಹುಡುಕಿಕೊಂಡು ಬಂದರೂ ನೀನು ದೂರ ಹೋಗುತ್ತಿರುವುದ್ಯಾಕೆ? ನಿನ್ನ ಸುತ್ತ ಒಂದು ಸುಳ್ಳಿನ ಕೋಟೆಯನ್ನೇ ಕಟ್ಟಿಕೊಂಡು ಬದುಕುತ್ತಿದ್ದೀಯ. ಅದರ ಅವಶ್ಯಕತೆ ಆದರೂ ನಿನಗೇನಿದೆ? ಇಂದು ನನ್ನೆಲ್ಲ ಪ್ರಶ್ನೆಗಳಿಗೂ ನೀನು ಉತ್ತರ ಕೊಡಲೇಬೇಕು ಗೌರಿ ಎಂದಿದ್ದ. ಅದನ್ನು ಕೇಳಿ ತನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಂಡವಳು ಮಾತನಾಡಲು ಶುರು ಮಾಡಿದ್ದಳು. ಹೌದು, ನೀವು ಹೇಳಿದ್ದೆಲ್ಲ ಸತ್ಯ. ಆದರೆ ಒಂದನ್ನು ಬಿಟ್ಟು ನನಗೆ ನಿಮ್ಮ ಬಗ್ಗೆ ಯಾವ ಭಾವನೆಗಳು ಇಲ್ಲ. ಇನ್ನು ಪ್ರೀತಿ ತುಂಬ ದೂರದ ಮಾತು ಎಂದವಳಿಗೆ. ಹಾಗಾದರೆ ನನ್ನ ಮಗುವನ್ನು ಯಾಕೆ ಉಳಿಸಿಕೊಂಡೆ? ನಾನು ಕಟ್ಟಿರುವ ತಾಳಿಯನ್ನು ಇನ್ನೂ ಯಾಕೆ ಇಟ್ಟುಕೊಂಡಿದ್ದೀಯಾ ಎಂದು ಪ್ರಶ್ನಿಸಿದ ಅವಳನ್ನು. ಕೊಂಚ ಕಾಲ ಮೌನ ತಾಳಿದವಳು ಅವನ ಪ್ರಶ್ನೆಗಳಿಗೆ ಉತ್ತರಿಸಿದ್ದಳು. ಭಾರತೀಯ ಸಂಸ್ಕೃತಿಯ ಗೌರವಿಸುವ ಒಬ್ಬ ವ್ಯಕ್ತಿಯಾಗಿ, ಅದರಲ್ಲೂ ಒಬ್ಬ ಭಾರತೀಯ ಹೆಣ್ಣಾಗಿ ನನ್ನ ತಾಳಿಯನ್ನು ತೆಗೆಯಲಾಗಲಿಲ್ಲ. ಇನ್ನು ಒಂದು ಜೀವವನ್ನು ತೆಗೆಯುವ ಅಧಿಕಾರ ನನಗಿಲ್ಲ. ಅದಕ್ಕೆ ನಮ್ಮ ಮಗುವನ್ನು ಉಳಿಸಿಕೊಂಡೆ ಅಷ್ಟೇ ಹೊರತು ನಿಮ್ಮ ಮೇಲಿನ ಪ್ರೀತಿಯಿಂದ ಅಲ್ಲ. ಅಷ್ಟಕ್ಕೂ ನಮ್ಮ ಪ್ರೀತಿಯನ್ನು ನಿಮ್ಮ ತಾಯಿಯೇ ಸಾಯಿಸಿಬಿಟ್ಟರಲ್ಲ. ನನ್ನ ತಂದೆ ಸತ್ತ ಮರುಕ್ಷಣವೇ ನಮ್ಮ ಪ್ರೀತಿಯು ಸತ್ತು ಹೋಯಿತು ಎಂದಿದ್ದಳು ಗೌರಿ. ನನ್ನ ತಾಯಿ ಮಾಡಿದ್ದು ತಪ್ಪೆ, ಅದನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ಆದರೆ ಅಂದಿನ ಪರಿಸ್ಥಿತಿಯಲ್ಲಿ ಒಬ್ಬ ತಾಯಿಯಾಗಿ ಅವರು ಹಾಗೆ ಮಾತನಾಡಬೇಕಾಯಿತು ಅಷ್ಟೇ. ಪ್ರೀತಿಗೆ ಎಂದು ಸಾವಿಲ್ಲ ಗೌರಿ. ಆ ಪ್ರೀತಿ ಈಗಲೂ ನಿನ್ನೊಳಗೆ ಹಾಗೇ ಇದೆ. ಅದನ್ನು ನಿನ್ನ ಕಂಗಳಲ್ಲಿ ನಾನು ಕಂಡಿದ್ದೇನೆ. ಆದರೆ ನೀನೇ ಅದನ್ನು ಮುಚ್ಚಿಡುವ ಪ್ರಯತ್ನ ಮಾಡುತ್ತಿದ್ದೀಯ. ನಿಜ ಹೇಳು ಗೌರಿ, ನೀನು ಈಗಲೂ ನನ್ನನ್ನು ಪ್ರೀತಿಸುತ್ತಿರುವೆ ತಾನೆ ಎಂದು ಅವಳ ಭುಜಗಳನ್ನು ಹಿಡಿದು ಕೇಳಿದ್ದ. ತಕ್ಷಣವೇ ಅವನಿಂದ ಬಿಡಿಸಿಕೊಂಡವಳು ಅವನಿಂದ ದೂರ ನಿಂತು, ಇಲ್ಲ ಇಲ್ಲ, ನನಗೆ ನಿಮ್ಮ ಮೇಲೆ ಯಾವ ಪ್ರೀತಿಯೂ ಇಲ್ಲ ಎಂದು ಕೋಪದಲ್ಲಿಯೇ ನುಡಿದಿದ್ದಳು. ಶಂಕರನ ತಾಳ್ಮೆಯು ಮೀರಿತು. ಇದೇ ನಿನ್ನ ಕಡೆ ಮಾತಾ ಎಂದು ಕೇಳಿದವನಿಗೆ, ಹೌದು, ಇದೇ ನನ್ನ ಕಡೆ ಮಾತು. ನಾನೀಗ ನೆಮ್ಮದಿಯಾಗಿ ಬದುಕುತ್ತಿದ್ದೇನೆ. ದಯವಿಟ್ಟು ಅದಕ್ಕೂ ಕಲ್ಲು ಹಾಕಬೇಡಿ ಎಂದು ಅವನಿಗೆ ಕೈ ಮುಗಿದು ಕೊಂಚ ನಿಷ್ಠೂರವಾಗಿಯೇ ಹೇಳಿದಳು. ಹಾಗಾದರೆ ನನ್ನ ಮಾತನ್ನು ಕೇಳು. ನಾನಿಲ್ಲಿ ಇರುವುದು ಇನ್ನೊಂದು ತಿಂಗಳು ಮಾತ್ರ. ಅಷ್ಟರಲ್ಲಿ ನೀನಾಗಿ ನೀನೆ ಬಂದು ನೀನು ಪ್ರೀತಿಯನ್ನು ಒಪ್ಪಿಕೊಳ್ಳುವ ಹಾಗೆ ಮಾಡುತ್ತೇನೆ ಎಂದು ಹೇಳಿ ಹಿಂತಿರುಗಿ ಹೊರಟವನ ತಲೆಯಲ್ಲಿ ಅದಾಗಲೇ ಯೋಜನೆಗಳು ರೂಪುಗೊಳ್ಳುತ್ತಿದ್ದವು. ಅವನನ್ನು ತಡೆದ ಗೌರಿ, ನೋಡಿ, ನಾವು ಇಬ್ಬರ ಮದುವೆ ವಿಷಯವಾಗಲಿ ಅಥವಾ ನೀವು ಗಣಿಯ ತಂದೆ ಎಂಬ ವಿಷಯವಾಗಲಿ ಗಣಿಗೆ ತಿಳಿದಿಲ್ಲ. ಯಾವುದೇ ಕಾರಣಕ್ಕೂ ಈ ವಿಷಯ ಅವನಿಗೆ ತಿಳಿಯಕೂಡದು. ಇಷ್ಟರ ಮೇಲೂ ನನ್ನ ಮಾತು ಮೀರಿ ಅವನಿಗೆ ಸತ್ಯ ತಿಳಿದರೆ ಅಥವಾ ಅವನನ್ನು ಮುಂದಿಟ್ಟುಕೊಂಡು ನನ್ನನ್ನು ಪಡೆಯಲು ಪ್ರಯತ್ನಿಸಿದರೆ ನಿಮಗೆ ಸಿಗುವುದು ನಾನಲ್ಲ, ನನ್ನ ಹೆಣ ಎಂದಿದ್ದಳಷ್ಟೆ. ಅದಾಗಲೇ ಶಂಕರನ ಬೆರಳಚ್ಚು ಗೌರಿಯ ಕೆನ್ನೆಯ ಮೇಲೆ ಮೂಡಿತು. ಮಗನನ್ನು ಮುಂದಿಟ್ಟುಕೊಂಡು ನಿನ್ನನ್ನು ಪಡೆಯುವಷ್ಟು ಚೀಪ್ ಮೆಂಟಾಲಿಟಿ ನನ್ನದಲ್ಲ. ನೀನು ಇಷ್ಟು ಚೀಪಾಗಿ ಥಿಂಕ್ ಮಾಡ್ತೀಯ ಅಂತ ನಾನಂದುಕೊಂಡಿರಲಿಲ್ಲ ಎಂದವನು ಕೋಪದಲ್ಲಿ ಅಲ್ಲಿಂದ ಹೊರಟು ಹೋಗಿದ್ದ. ಶಂಕರನಿಗೆ ಅವಳು ನಿಷ್ಠೂರವಾಗಿ ಮಾತನಾಡಿದ್ದಕ್ಕಿಂತಲೂ ಹೆಚ್ಚಾಗಿ ಅವಳ ಸಾವಿನ ಬಗ್ಗೆ ಮಾತನಾಡಿದ್ದು ಸಹಿಸಲಾಗಲಿಲ್ಲ. ಹಾಗಾಗಿ ಅವಳಿಗೆ ಹೊಡೆದಿದ್ದ. ಇತ್ತ ಶಂಕರ ಹೋಗುವವರೆಗೂ ಸುಮ್ಮನಿದ್ದ ಗೌರಿ ಅವನು ಹೊರಟ ಕೂಡಲೇ ತನ್ನ ದುಃಖವನ್ನೆಲ್ಲ ಕಣ್ಣೀರಿನ ರೂಪದಲ್ಲಿ ಹೊರಹಾಕಿದ್ದಳು. ಅದೇ ಕೋಪದಲ್ಲಿ ಕಾರ್ ಡ್ರೈವ್ ಮಾಡಿಕೊಂಡು ಮನೆಗೆ ಬಂದವನಿಗೆ ಮತ್ತೊಂದು ಆಘಾತ ಕಾದಿತ್ತು. ಅನಸೂಯ ಅವರು ಒಂದಷ್ಟು ಹುಡುಗಿಯರ ಫೋಟೋಗಳನ್ನು ಅವನ ಕೈಗಿತ್ತು ಸೆಲೆಕ್ಟ್ ಮಾಡುವಂತೆ ಹೇಳಿದರು. ಏಕೆಂದು ಕೇಳಿದ್ದಕ್ಕೆ, ನೋಡು ಶಂಕರ, ಇಷ್ಟು ದಿನ ಗೌರಿ ಸಿಗುತ್ತಾಳೆ ಎಂದು ನೀನು ಕಾದಿದ್ದು ಸಾಕು. ಅವಳಿಗಾಗಲೇ ಮದುವೆಯಾಗಿದೆ, ಸಾಲದಕ್ಕೆ ಒಬ್ಬ ಮಗ ಕೂಡ ಇದ್ದಾನೆ. ಅವಳನ್ನು ಮರೆತು ನಿನ್ನ ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡು. 9 ವರ್ಷಗಳಿಂದ ಕಾದು ನನಗೂ ಸಾಕಾಗಿದೆ. ಇನ್ನು ಕಾಯಲು ನನ್ನಿಂದ ಸಾಧ್ಯವಿಲ್ಲ.
ಅದಕ್ಕೆ ನಿನ್ನ ಮದುವೆಗೆ ಹುಡುಗಿಯನ್ನು ಹುಡುಕುತ್ತಿದ್ದೇನೆ ಎಂದವರನ್ನು ಕಂಡು ಕೋಪದಲ್ಲಿ ಕೂಗಾಡಿದ. ಆದರೆ ಅನಸೂಯ ಅವರು ಮಾತ್ರ ಪಟ್ಟು ಬಿಡಲಿಲ್ಲ. ನೋಡು ಶಂಕರ, ನಿನಗೆ ಇನ್ನು 3 ದಿನ ಅವಕಾಶ ಕೊಡುತ್ತೇನೆ. ಅಷ್ಟರಲ್ಲಿ ನೀನೇ ಒಂದು ಹುಡುಗಿಯನ್ನು ಸೆಲೆಕ್ಟ್ ಮಾಡ್ಕೊ, ಅಥವಾ ನಾನು ಸೆಲೆಕ್ಟ್ ಮಾಡಿದವರನ್ನು ಒಪ್ಪಿಕೊ. ಅವರೆರಡು ಸಾಧ್ಯವಿಲ್ಲ ಎಂದರೆ ನನ್ನ ಚಿತೆಗೆ ಬೆಂಕಿ ಇಡಲು ಸಿದ್ಧನಾಗು ಎಂದು ನಿಷ್ಠೂರವಾಗಿ ಹೇಳಿ ಅಲ್ಲಿಂದ ನಡೆದು ಬಿಟ್ಟರು. ಶಂಕರ ಅಲ್ಲೇ ಸೋಫಾದ ಮೇಲೆ ಕುಸಿದು ಕುಳಿತು ಬಿಟ್ಟ. ತನ್ನ ಹಾಗೂ ಗೌರಿಯ ಮದುವೆಯ ವಿಷಯವನ್ನು ತನ್ನ ತಾಯಿಗೆ ಹೇಳಬೇಕೆಂದುಕೊಂಡರೂ ಗೌರಿಗೆ ಕೊಟ್ಟ ಮಾತು ನೆನಪಾಗಿ ಸುಮ್ಮನಾಗಿ ಬಿಟ್ಟ. ಗೌರಿ ಹಾಗೂ ಅನಸೂಯ ಅವರ ಮಾತುಗಳು ಕೇಳಿ ಅವನ ತಲೆಕೆಟ್ಟು ಗೊಬ್ಬರವಾಗಿತ್ತು. ಅದೇ ಯೋಚನೆಯಲ್ಲಿ ಮುಳುಗಿದ್ದವನಿಗೆ ನವ್ಯಾಳ ಕಾಲ್ ಬಂದಿತ್ತು. ಮಾತನಾಡಲು ಇಷ್ಟವಿಲ್ಲದಿದ್ದರೂ ಅವಳು ಸುಮ್ಮನೆ ಕಾಲ್ ಮಾಡುವವಳಲ್ಲ ಎಂದುಕೊಂಡವನು ರಿಸೀವ್ ಮಾಡಿ ಮಾತನಾಡಿದ. ಅವಳೊಂದಿಗೆ ಮಾತನಾಡಿದ ಮೇಲೆ ಅವನ ಮನಸ್ಸಿಗೆ ಕೊಂಚ ನೆಮ್ಮದಿಯಾಗಿತ್ತು. ಈ ಘಟನೆ ನಡೆದ ಮೇಲೆ ಗೌರಿ 3 ದಿನಗಳ ಕಾಲ ಆಫೀಸ್ಗೆ ರಜೆ ಹಾಕಿದ್ದಳು. ತನ್ನ ಅನಾರೋಗ್ಯದ ನೆಪ ಹೇಳಿ ಅವಳಿಗೆ ಭಯ ಕಾಡಲಾರಂಭಿಸಿತು. ಶಂಕರನ ಮುಂದೆ ನಿಂತರೆ ಎಲ್ಲಿ ಸೋತು ಬಿಡುತ್ತೇನೋ ಎಂದು. ಅದಕ್ಕಾಗಿ 3 ದಿನ ರಜೆ ತೆಗೆದುಕೊಂಡು ತನ್ನ ಮನಸ್ಸನ್ನು ತಹಬದಿಗೆ ತಂದಿದ್ದಳು. ಮಾರನೇ ದಿನ ಅವಳು ಆಫೀಸ್ಗೆ ಹೋದಾಗ ಶಂಕರ ಕ್ಯಾಬಿನ್ನಲ್ಲಿ ಅವಳು ಮೊದಲು ಎದುರುಗೊಂಡಳು. ನವ್ಯಾಳನ್ನು ಗೌರಿಯನ್ನು ನೋಡಿದ ಕೂಡಲೇ ಅವಳೇ ಬಂದು ಅಪ್ಪಿ ಬಿಟ್ಟಿದ್ದಳು. ಇಬ್ಬರು ಕುಶಲೋಪರಿ ವಿಚಾರಿಸಿದ ಮೇಲೆ ನವ್ಯ, ಥ್ಯಾಂಕ್ ಯು ಸೋ ಮಚ್ ಗೌರಿ, ಥ್ಯಾಂಕ್ ಯು ಲಾಟ್. ನೀನು ಶಂಕರನ ಜೀವನದ ಹೊರಗೆ ಹೋಗದಿದ್ದರೆ ಮತ್ತೆ ನನಗೆ ಶಂಕರ ಸಿಗುತ್ತಲೇ ಇರಲಿಲ್ಲ. ನಿನ್ನಿಂದಲೇ ಇಂದು ನನ್ನ ಶಂಕರ ನನಗೆ ಸಿಕ್ಕಿದ್ದಾನೆ. 9 ವರ್ಷದಿಂದ ಅವನಿಗೋಸ್ಕರ ಕಾದಿದ್ದಕ್ಕೂ ಸಾರ್ಥಕವಾಯಿತು. ಈ ಜನ್ಮದಲ್ಲಿ ಅವನು ನನಗೆ ಸಿಗುವುದಿಲ್ಲ ಎಂದುಕೊಂಡಿದ್ದೆ. ನನ್ನ ಅದೃಷ್ಟ ಅವನು ಮತ್ತೆ ಸಿಕ್ಕಿದ್ದು ಎಂದವಳು ಒಂದು ಇನ್ವಿಟೇಷನ್ ಕಾರ್ಡನ್ನು ಅವಳ ಕೈಗಿತ್ತು. ಇನ್ನು 15 ದಿನದಲ್ಲಿ ನನ್ನ ಹಾಗೂ ಶಂಕರನ ಮದುವೆ. ನೀನೇ ಮುಂದೆ ನಿಂತು ಎಲ್ಲವನ್ನೂ ನಡೆಸಿಕೊಡಬೇಕು ಗೌರಿ. ನನಗಂತೂ ಅಮ್ಮ ಇಲ್ಲ, ಯಾವ ಶಾಸ್ತ್ರಗಳ ಬಗ್ಗೆಯೂ ಸರಿಯಾಗಿ ತಿಳಿದಿಲ್ಲ. ಹಾಗಾಗಿ ನೀನೇ ಮುಂದೆ ನಿಂತು ಎಲ್ಲವನ್ನು ನಡೆಸಿಕೊಡಬೇಕು. ಅಷ್ಟೇ ಅಲ್ಲ, ನನಗೆ ನಿನ್ನಷ್ಟು ಚೆನ್ನಾಗಿ ಸೀರೆ ಉಡಲು ಬರುವುದಿಲ್ಲ. ಅದನ್ನು ನೀನೇ ಕಲಿಸಿಕೊಡಬೇಕು. ಯಾಕಂದರೆ ಶಂಕರನಿಗೆ ಸೀರೆ ಉಟ್ಟರೆ ತುಂಬ ಇಷ್ಟ ಎಂದು ಹೇಳುತ್ತಿದ್ದಳು. ಅಷ್ಟರಲ್ಲಿ ಶಂಕರ ಕ್ಯಾಬಿನ್ಗೆ ಬಂದಿದ್ದ. ಶಂಕರನನ್ನು ಕಂಡ ಕೂಡಲೇ ಅವನನ್ನು ತಬ್ಬಿಕೊಂಡ ನವ್ಯ ಲವ್ ಯು ಡಿಯರ್ ಎಂದಿದ್ದಳು. ಅದಕ್ಕವನು ಲವ್ ಯು ಟು ಡಿಯರ್ ಎಂದು ಪ್ರತಿ ನುಡಿದಿದ್ದ. ಅದನ್ನು ಕಂಡು ಗೌರಿಯ ಹೊಡಲಲ್ಲಿ ಬೆಂಕಿ ಇಟ್ಟಂತಾಗಿತ್ತು. ಆದರೂ ಸಹಿಸಿ ಸುಮ್ಮನಾದಳು. ಅವನಿಂದ ದೂರ ಸರಿದ ನವ್ಯ ಗೌರಿಯ ಕಡೆ ತಿರುಗಿ, ಸಾರಿ ಗೌರಿ, ಅದು ಶಂಕರನ ನೋಡಿದ ಎಕ್ಸೈಟ್ಮೆಂಟ್ನಲ್ಲಿ ನೀನು ಇರುವುದೇ ಮರೆತು ಬಿಟ್ಟೆ. ಹಾಂ, ಮತ್ತೊಂದು ವಿಷಯ, ಇವತ್ತೊಂದು ದಿನ ಅಷ್ಟೇ ನೀನು ಆಫೀಸ್ನಲ್ಲಿ ಕೆಲಸ ಮಾಡೋದು. ನಾಳೆಯಿಂದ ನೀನು ನನ್ನೊಂದಿಗೆ ಇರಬೇಕು. ಜೊತೆಗೆ ನನ್ನ ಮದುವೆ ಅರೇಂಜ್ಮೆಂಟ್ ಪೂರ್ತಿ ನೀನೇ ನೋಡ್ಕೋಬೇಕು. ನಿನಗಿದು ಒಪ್ಪಿಗೆ ತಾನೆ ಶಂಕರ ಎಂದು ಶಂಕರ ಕಡೆ ತಿರುಗಿದವಳ ಹೆಗಲು ಬಳಸಿ, ಎನಿಥಿಂಗ್ ಫಾರ್ ಯು ಬೇಬಿ. ನಾನು ನಂಬಿದವರೆಂದು ನನ್ನ ಪ್ರೀತಿಗೆ ಮೋಸ ಮಾಡಿದರು. ಆದರೆ ನಿನ್ನ ನಂಬಿಕೆಗೆ ನಾನೆಂದು ಮೋಸ ಮಾಡಲಾರೆ. ನಿನ್ನ ಖುಷಿಯೇ ನನ್ನ ಖುಷಿ ಎಂದು ನುಡಿದಿದ್ದ ಶಂಕರ. ಅವನು ಹೇಳುತ್ತಿರುವುದು ನನಗೆ ಎಂದು ತಿಳಿದಿದ್ದರೂ ಗೌರಿ ಏನು ಮಾತನಾಡಲಿಲ್ಲ. ಶಂಕರ, ನಾನು ಆಫೀಸ್ನವರಿಗೆಲ್ಲ ಇನ್ವಿಟೇಷನ್ ಕೊಟ್ಟು ಹೊರಡುತ್ತೇನೆ, ಸ್ವಲ್ಪ ಕೆಲಸವಿದೆ ಎಂದು ಹೇಳಿ ಅಲ್ಲಿಂದ ಹೊರಟಿದ್ದಳು ನವ್ಯ. ಅವಳು ಹೋಗುವುದೇ ನೋಡುತ್ತಾ ನಿಂತು ಬಿಟ್ಟಳು ಗೌರಿ. ಅವಳ ಬಳಿ ಬಂದ ಶಂಕರ ಅವಳ ತೋಳನ್ನು ಹಿಡಿದು ತನ್ನ ಕಡೆ ತಿರುಗಿಸಿಕೊಂಡು, ಅದೇನೋ ಅಂದು ಹೇಳಿದೆಯಲ್ಲ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ, ಅದನ್ನು ಈಗ ಪ್ರೂವ್ ಮಾಡಿ ತೋರಿಸು. ನೀನೇ ಮುಂದೆ ನಿಂತು ನನಗೂ ನವ್ಯಾಗೂ ಮದುವೆ ಮಾಡಿಸ್ಬೇಕು. ನಿನ್ನ ಕಣ್ಣ ಮುಂದೆ ನಾನು ಅವಳಿಗೆ ತಾಳಿ ಕಟ್ಟಬೇಕು. ಆಗಲೇ ನನ್ನ ಮನಸ್ಸಿಗೆ ಸಮಾಧಾನ ಎಂದು ಕೋಪದಲ್ಲಿ ನುಡಿದು ಅವಳನ್ನು ತಳ್ಳಿ ತನ್ನ ಚೇರ್ನಲ್ಲಿ ಬಂದು ಕುಳಿತವನು ಫೈಲ್ ನೋಡುವುದರಲ್ಲಿ ಬ್ಯುಸಿಯಾಗಿದ್ದ. ಅವನು ತಳ್ಳಿದ್ದರಿಂದ ಸ್ವಲ್ಪ ಹಿಂದೆ ಬಂದವಳು ಎಚ್ಚೆತ್ತುಕೊಂಡು ತನ್ನ ಕಣ್ಣಂಚಲ್ಲಿ ಮೂಡಿದ್ದ ಕಣ್ಣೀರನ್ನು ಒರೆಸಿಕೊಂಡು ವಿಷಾದದ ನಗೆಯೊಂದನ್ನು ಬೀರಿ ತನ್ನ ಕೆಲಸವನ್ನು ಮುಂದುವರೆಸಿದ್ದಳು. ಮನದಲ್ಲಿ ಅದೆಷ್ಟೇ ದುಗುಡವಿದ್ದರೂ ತನಗೆ ಕೊಟ್ಟ ಕೆಲಸವನ್ನು ಅಚ್ಚುಕಟ್ಟಾಗಿ ಮುಗಿಸಿ ಮನೆ ಸೇರಿದಳು. ಮರುದಿನದಿಂದಲೇ ಮದುವೆಯ ಕೆಲಸಗಳು ಶುರುವಾಗಿತ್ತು. ಎಲ್ಲ ವ್ಯವಸ್ಥೆಯನ್ನು ಗೌರಿಯೇ ನೋಡಿಕೊಂಡಿದ್ದಳು. 3 ದಿನಗಳ ನಂತರ ಎಲ್ಲರೂ ಮದುವೆಯ ಶಾಪಿಂಗ್ಗೆ ಹೊರಟರು. ಗೌರಿಗೆ ಇಷ್ಟವಿಲ್ಲದಿದ್ದರೂ ನವ್ಯಾಳ ಬಲವಂತಕ್ಕೆ ಹೋಗಬೇಕಾಯಿತು. ಜ್ಯುವೆಲ್ಸ್ ಸೆಲೆಕ್ಟ್ ಮಾಡುವಾಗ ನಂದಿಯ ಡಿಸೈನ್ಸ್ ಇರುವ ಒಂದು ಸೆಟ್ ಗೌರಿಗೆ ಬಹಳ ಇಷ್ಟವಾಗಿತ್ತು. ಅವಳ ಕಂಗಳನ್ನು ನೋಡಿ ಆ ವಿಷಯ ಶಂಕರನಿಗೆ ಅರ್ಥವಾಗಿತ್ತು. ಇನ್ನೇನು ಗೌರಿಯ ಒಡವೆಯ ಬಗ್ಗೆ ವಿಚಾರಿಸುವಷ್ಟರಲ್ಲಿ ಅದನ್ನು ತೆಗೆದುಕೊಂಡ ಶಂಕರ ಅದನ್ನು ನವ್ಯಾಳ ಪಾಲು ಮಾಡಿದ್ದ. ಅದಷ್ಟೇ ಅಲ್ಲ, ಶಾಪಿಂಗ್ನಲ್ಲಿ ಗೌರಿ ಇಷ್ಟಪಟ್ಟ ವಸ್ತುಗಳೆಲ್ಲವೂ ನವ್ಯಾಳ ಪಾಲಾಗಿದ್ದವು. ಆದ್ದರಿಂದ ಗೌರಿಗೇನು ಬೇಸರವಾಗಲಿಲ್ಲ. ತನ್ನ ಹುಡುಗನನ್ನೇ ಬಿಟ್ಟು ಕೊಡುವವಳಿಗೆ ಇವೆಲ್ಲ ಯಾವ ಲೆಕ್ಕ?
ಆದರೆ ನನಗೆ ಇಷ್ಟವೆಂದು ತಿಳಿದ ಮೇಲೂ ಶಂಕರ ಬೇಕಂತಲೇ ಅವನು ನವ್ಯಾಳ ಪಾಲು ಮಾಡಿದ್ದು ಅವಳಿಗೆ ನೋವು ತಂದಿತ್ತು. ಆದರೂ ತನ್ನ ನೋವನ್ನು ತೋರಿಸಿಕೊಳ್ಳದೆ ನಗುವಿನ ಮುಖವಾಡ ಧರಿಸಿಯೇ ಎಲ್ಲವನ್ನು ನಿಭಾಯಿಸಿದಳು ಗೌರಿ. ಇಷ್ಟೆಲ್ಲ ನಡೆಯುತ್ತಿದ್ದರೂ ಶಂಕರ ಹಾಗೂ ಗಣಿಯ ಸಂಬಂಧ ದಿನದಿಂದ ದಿನಕ್ಕೆ ಗಟ್ಟಿಯಾಗತೊಡಗಿತ್ತು. ಶಂಕರ ದಿನವೂ ಆಫೀಸ್ಗೆ ಬಂದು 2-3 ಗಂಟೆಗಳಲ್ಲೇ ತನ್ನ ಎಲ್ಲ ಕೆಲಸ ಮೀಟಿಂಗ್ಸ್ಗಳನ್ನು ಮುಗಿಸಿ ತನ್ನ ಮಗನನ್ನು ಭೇಟಿಯಾಗಲು ಹೋಗುತ್ತಿದ್ದ. ಗಣಿ ಕೂಡ ದಿನವೂ ಮಧ್ಯಾಹ್ನ ಶಾಲೆಗೆ ಚಕ್ಕರೊಡೆದು ಶಂಕರನೊಂದಿಗೆ ಹೊರಟು ಬಿಡುತ್ತಿದ್ದ. ಇಬ್ಬರು ಎಲ್ಲ ಕಡೆ ಸುತ್ತಾಡಿ ಆಟವಾಡಿಕೊಂಡು ಬರುತ್ತಿದ್ದರು. ಈ ಎಲ್ಲ ವಿಷಯಗಳು ಗೌರಿಗೆ ತಿಳಿದಿದ್ದರು. ಇನ್ನು ಸ್ವಲ್ಪ ದಿನಗಳಾದರೂ ಅವರಿಬ್ಬರು ಖುಷಿಯಾಗಿರಲಿ ಎಂದುಕೊಂಡು ಏನು ತಿಳಿಯದವಳಂತೆ ಸುಮ್ಮನೆ ಇದ್ದು ಬಿಡುತ್ತಿದ್ದಳು. ಹೀಗೆ ದಿನಗಳುರುಳಿ ಮದುವೆಗೆ ಇನ್ನೊಂದು ವಾರ ಮಾತ್ರ ಬಾಕಿ ಇತ್ತು. ಅಂದು ಯಾವುದೋ ಡಿಸೈನ್ ಸೆಲೆಕ್ಟ್ ಮಾಡಲು ಗೌರಿಯ ಸಹಾಯ ಬೇಕೆಂದು ಅವಳನ್ನು ಕರೆದುಕೊಂಡು ಶಂಕರನ ಮನೆಗೆ ಹೋಗಿದ್ದಳು ನವ್ಯ. ಗೌರಿಗೆ ಇಷ್ಟವಿಲ್ಲದಿದ್ದರೂ ನವ್ಯಗಾಗಿ ಹೋಗಿದ್ದಳು. ಅಂದು ಅನಸೂಯ ಅವರು ಮನೆಯಲ್ಲಿ ಇರಲಿಲ್ಲ. ಶಂಕರನಿಗಂತೂ ವಿಪರೀತ ತಲೆನೋವು. ತನ್ನ ತಾಯಿಯ ಬಾಯಿ ಮುಚ್ಚಿಸಲು ಹಾಗೂ ಗೌರಿಯ ಪ್ರೀತಿಯನ್ನು ಹೊರ ಬರುವಂತೆ ಮಾಡಲು ನವ್ಯಾಳೊಂದಿಗೆ ಮದುವೆಗೆ ಒಪ್ಪಿಕೊಂಡಿದ್ದ. ಆದರೆ ಈ ಒಂದು ವಾರದಲ್ಲಿ ಗೌರಿಯ ನಡೆ ಕಂಡು ಒಳಗೊಳಗೆ ಭಯ ಕಾಡಲು ಶುರುವಾಗಿತ್ತು. ಗೌರಿ ತನ್ನ ಪ್ರೀತಿಯನ್ನು ಒಪ್ಪಿಕೊಳ್ಳುತ್ತಾಳೆಂಬ ನಂಬಿಕೆಯೇ ಹೊರಟು ಹೋಗಿತ್ತು. ಅದರೊಟ್ಟಿಗೆ ಗೌರಿ ಖುಷಿಯಿಂದ ಮದುವೆಯ ಕೆಲಸಗಳನ್ನು ಮಾಡುವುದು ಕಂಡು ಅವಳ ಮೇಲೆ ಕೋಪವು ಬಂದಿತ್ತು. ಅವರಿಬ್ಬರು ಬಂದ ಕೂಡಲೇ ನವ್ಯ ಹೋಗಿ ಶಂಕರನನ್ನು ಮಾತನಾಡಿಸಿಕೊಂಡು ಬಂದಿದ್ದಳು. ನಿನ್ನ ಕೈಯಾರೆ ನನಗೊಂದು ಮಸಾಲ ಟೀ ಮಾಡಿಕೊಡುತ್ತೀಯಾ ಎಂದು ಕೇಳಿದ ಶಂಕರ. ಸರಿ ಎಂದು ಅಲ್ಲಿಂದ ಬಂದವಳು ಡಿಸೈನರ್ ಬಂದರೆಂದು ಗೌರಿಗೆ ಮಸಾಲ ಟೀ ಮಾಡಿ ಶಂಕರನಿಗೆ ತೆಗೆದುಕೊಂಡು ಹೋಗಿ ಕೊಡಲು ಹೇಳಿದಳು. ಗೌರಿ ಮೊದಲು ನಿರಾಕರಿಸಿದರು. ಶಂಕರನಿಗೆ ವಿಪರೀತ ತಲೆನೋವು ಎಂದು ಕೇಳಿದ ಮೇಲೆ ಮನಸ್ಸು ತಡೆಯದೆ ಅವಳೇ ಟೀ ಮಾಡಿಕೊಂಡು ಹೋಗಿದ್ದಳು. ಆದರೆ ಮೊದಲೇ ಅವಳ ಮೇಲೆ ಕೋಪದಲ್ಲಿದ್ದ ಶಂಕರ ಆ ಟೀ ಕಪ್ಪನ್ನು ಅಲ್ಲೇ ಎಸೆದು ನವ್ಯಾಳನ್ನು ಕೂಗಿದ್ದ. ಅವನು ಜೋರಾಗಿ ಕೂಗಿದ್ದು ಕಂಡು ಅವಸರದಲ್ಲಿಯೇ ಅವನ ರೂಮ್ಗೆ ಓಡಿ ಬಂದಿದ್ದಳು ನವ್ಯ. ನಾನು ನಿನಗೆ ತಾನೇ ಟೀ ಮಾಡಿಕೊಂಡು ಬರಲು ಹೇಳಿದ್ದು, ಇವಳ ಕೈಯಲ್ಲಿ ಯಾಕೆ ಕಳುಹಿಸಿದೆ? ನನಗೆ ಇವಳ ಮುಖ ನೋಡಲು ಸಹ ಇಷ್ಟವಿಲ್ಲ. ಐ ಹೇಟ್ ಹರ್, ಜಸ್ಟ್ ಸೆಂಡ್ ಹರ್ ಅವೇ ಎಂದು ಜೋರಾಗಿ ಕಿರುಚಿದ. ಅವನ ಕೋಪ ಕಂಡ ನವ್ಯ ಅವನಲ್ಲಿ ಕ್ಷಮೆ ಕೇಳಿ ಗೌರಿಯನ್ನು ಹೊರಗೆ ಕರೆದುಕೊಂಡು ಬಂದವಳು ಅವಳಲ್ಲಿಯೂ ಸಹ ಕ್ಷಮೆ ಕೇಳಿದಳು. ಆದರೆ ಗೌರಿ ಮಾತ್ರ ಏನು ಮಾತನಾಡಲಿಲ್ಲ. ಅದಾಗಲೇ ಅವಳ ಕಂಗಳು ತುಂಬಿತ್ತು. ಅಲ್ಲಿ ನಿಲ್ಲಲಾರದೆ ಹೊರಟು ಬಂದಳು. ಬರುವ ದಾರಿಯಲ್ಲಿ ಶಂಕರ ಆಡಿದ ಮಾತುಗಳೇ ಅವಳನ್ನು ಕೊರೆಯುತ್ತಿದ್ದವು. ಮನೆಗೆ ಬಂದವಳು ತನ್ನ ರೂಮ್ ಸೇರಿ ಇದೆಲ್ಲವೂ ನಾನೇ ಮಾಡಿಕೊಂಡಿದ್ದು ಎಂದುಕೊಳ್ಳುತ್ತಾ ಕಣ್ಣೀರು ಹಾಕುತ್ತಿದ್ದಳು. ಅವಳು ಕಣ್ಣೀರು ಹಾಕುವಾಗ ಯಾವುದೋ 2 ಕೈಗಳು ಅವಳ ಕಣ್ಣೀರನ್ನು ತೊಡೆದಿದ್ದವು. ತಲೆ ಎತ್ತಿ ನೋಡಿದರೆ ಪ್ರತಾಪ್ ನಿಂತಿದ್ದ. ಆಶ್ಚರ್ಯದಿಂದ ಎದ್ದು ನಿಂತವಳು ಮಾತೆ ಹೊರಡದೆ ಸುಮ್ಮನೆ ಆದಳು. ಅದನ್ನು ಕಂಡವನು ಒಂದು ಮದುವೆಯ ಇನ್ವಿಟೇಷನ್ ತೋರಿಸಿ, ಏನೇ ಇದೆಲ್ಲ? ಶಂಕರ ನವ್ಯಾಳೊಂದಿಗೆ ಮದುವೆಯಾಗುತ್ತಿದ್ದರು, ನೀನೇಕೆ ಸುಮ್ಮನಿದ್ದೀಯಾ? ನಡಿ, ಮೊದಲು ಹೋಗಿ ಶಂಕರನೊಂದಿಗೆ ಮಾತನಾಡೋಣ ಎಂದವನನ್ನು ತಡೆದವಳು, ಇಲ್ಲ ಪ್ರತು, ಈ ಮದುವೆಗೆ ನನ್ನ ಒಪ್ಪಿಗೆ ಇದೆ ಎಂದಿದ್ದಳು. ಅದನ್ನು ಕೇಳಿದವನು ಗಾಬರಿಯಿಂದ, ಏನೇ ಹೇಳ್ತಿದ್ದೀಯಾ? ನಿನಗೆ ಒಪ್ಪಿಗೆ ಇದೆಯಾ? ನೀನು ಭಾರತಕ್ಕೆ ಬಂದಿದ್ದೆ ಶಂಕರನಿಗೋಸ್ಕರ ತಾನೆ, ಮತ್ತೆ ಯಾಕೆ ಹೀಗೆ ನಡೆದುಕೊಳ್ಳುತ್ತಿದ್ದೀಯಾ? ತ್ಯಾಗದ ಹುಚ್ಚೇನಾದರೂ ಹಿಡಿದಿದೆಯಾ ನಿನಗೆ? ನೋಡು, ಅದೇನೇ ವಿಷಯ ಇದ್ದರೂ ನನಗೆ ಗೊತ್ತಾಗಬೇಕು. ಏನಾಯಿತು ಅಂತ ಸರಿಯಾಗಿ ಬಿಡಿಸು ಹೇಳು, ನನ್ನ ಮೇಲಾಣೆ ಎಂದಿದ್ದ ಪ್ರತಾಪ್. ಅದಕ್ಕವಳು, ಹೇಳ್ತೇನೆ ಪ್ರತಾಪ್, ಇಷ್ಟು ದಿನ ಎಲ್ಲರಿಂದ ಮುಚ್ಚಿಟ್ಟ ಸತ್ಯವನ್ನು ಇಂದು ನಿನ್ನ ಮುಂದೆ ಹೇಳ್ತೇನೆ. ಆದರೆ ನಾನು ಈಗ ಹೇಳುವ ಸತ್ಯ ನಮ್ಮಿಬ್ಬರ ಮಧ್ಯೆ ಇರಬೇಕು, ಯಾರಿಗೂ ತಿಳಿಯಕೂಡದು, ಯಾರಿಗೂ ಹೇಳುವುದಿಲ್ಲ ಅಂತ ನನಗೆ ಮಾತು ಕೊಡು ಎಂದವಳು ಅವನಿಂದ ಭಾಷೆ ತೆಗೆದುಕೊಂಡು ತನ್ನ ಸಮಸ್ಯೆಯನ್ನು ಅವನ ಮುಂದೆ ಬಿಚ್ಚಿಟ್ಟಿದ್ದಳು. ಅದನ್ನು ಕೇಳಿದ ಪ್ರತಾಪ್ ಅಲ್ಲೇ ಕುಸಿದು ಕುಳಿತು ಬಿಟ್ಟ. ಅವನಿಗೆ ತಿಳಿಯದೆ ಕಣ್ಣಿಂದ ನೀರು ಹರಿಯುತ್ತಿತ್ತು. ಮುಂದುವರಿಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.